ಕನ್ನಡ ರಾಜ್ಯೋತ್ಸವದ ದಿನವೇ ನಾಡದ್ರೋಹಿಗಳು ಬೆಳಗಾವಿಯಲ್ಲಿ ಬಾಲ ಬಿಚ್ಚಿದ್ದಾರೆ. ಜಿಲ್ಲಾಡಳಿತದ ನಿರಾಕರಣೆ ನಡುವೆನೂ ಕೂಡ ನೂರಾರು ಸಂಖ್ಯೆಯಲ್ಲಿ ರ್ಯಾಲಿ ಮಾಡಿ ಕರಾಳ ದಿನಾಚರಣೆ ಮಾಡಿದ್ದಾರೆ. ಅನಧಿಕೃತ ರ್ಯಾಲಿಗೆ ಪೊಲೀಸರು ಭದ್ರತೆ ಕೊಟ್ಟಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ. ಧಿಕ್ಕಾರ ಕೂಗೋದೇನು, ಕಪ್ಪು ಬಟ್ಟೆ ಧರಿಸಿ ರ್ಯಾಲಿ ಮಾಡುವುದೇನು? ಕನ್ನಡಮ್ಮನ ಹಬ್ಬದ ದಿನವೇ ಎಂಇಎಸ್ ಪುಂಡರು ಬಾಲ ಬಿಚ್ಚಿದ್ದಾರೆ. ಬೆಳಗಾವಿ ನಮ್ಮದು ಅಂತ ಖ್ಯಾತಿ ತೆಗೆದು ಉದ್ದಟತನ ಪ್ರದರ್ಶಿಸಿದ್ದಾರೆ. ಕನ್ನಡ ರಾಜ್ಯೋತ್ಸವದ ದಿನವೇ ಎಂಇಎಸ್ ಪುಂಡಾಟ. ಅನುಮತಿ ಕೊಡದಿದ್ರೂ ಬೆಳಗಾವಿಯಲ್ಲಿ ಕರಾಳ ದಿನಾಚರಣೆ. ಇವತ್ತು ಕನ್ನಡ ರಾಜ್ಯೋತ್ಸವ. ಇಡೀ ಕರುನಾಡಿಗೆ ಕರುನಾಡೆ ಕನ್ನಡ ಜಾತ್ರೆಯಲ್ಲಿ ತೇಲಾಡ್ತಿದೆ. ಆದರೆ ಬೆಳಗಾವಿಯಲ್ಲಿ ಎಂಇಎಸ್ ಪುಂಡರು ಕರಾಳ ದಿನ ಆಚರಣೆ ಮಾಡಿದ್ದಾರೆ. ಅನುಮತಿ ನಿರಾಕರಣೆ ನಡುವೆಯೂ ಎಂಇಎಸ್ ನಾಡದ್ರೋಹಿಗಳು ಬೆಳಗಾವಿಯ ಸಂಭಾಜಿ ಮಹಾರಾಜ್ ಮೈದಾನದಿಂದ ರ್ಯಾಲಿ ಮಾಡಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ಮಕ್ಕಳನ್ನ ಕರೆತಂದು ರ್ಯಾಲಿ ಮಾಡಿದ್ದಾರೆ. ಕಪ್ಪು ಬಟ್ಟೆ ಧರಿಸಿ ಕೈಯಲ್ಲಿ ಕಪ್ಪು ಬಾವುಟ ಹಿಡಿದು ಕನ್ನಡ ವಿರೋಧಿ ಘೋಷಣೆಗಳನ್ನು ಕೂಗಿದ್ದಾರೆ. ಬೆಳಗಾವಿ, ಕಾರವಾರ, ನಿಪ್ಪಾಣಿ, ಬೀದರ್, ಭಾಲ್ಕಿ ಸಂಯುಕ್ತ ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಘೋಷಣೆಗಳನ್ನ ಕೂಗಿ ಪುಂಡಾಟಿಕೆ ಮೆರೆದಿದ್ದಾರೆ. ಎಂಇಎಸ್ ರ್ಯಾಲಿಗೆ ಭದ್ರತೆ ಕೊಟ್ಟ ಬೆಳಗಾವಿ ಪೊಲೀಸರು. ನಾಡದ್ರೋಹಿಗಳಿಂದ ಕರಾಳ ದಿನ ಆಚರಣೆಗೆ ಜಿಲ್ಲಾಡಳಿತ ಅನುಮತಿ ಕೊಟ್ಟಿರಲಿಲ್ಲ. ಮಹಾರಾಷ್ಟ್ರ ನಾಯಕರಿಗೆ ಬೆಳಗಾವಿ ಜಿಲ್ಲೆಗೆ ಪ್ರವೇಶ ಮಾಡದಂತೆ ನಿರ್ಬಂಧವನ್ನು ವಿಧಿಸಿತ್ತು. ಶಿವಸೇನೆ ಮುಖಂಡ ವಿಜಯ್ ದೇವಣ್ಣೆ ನೇತೃತ್ವದಲ್ಲಿ ಬೆಳಗಾವಿಗೆ ಎಂಟ್ರಿ ಕೊಡುತ್ತಿದ್ದ ಶಿವಸೇನೆ ಕಾರ್ಯಕರ್ತರನ್ನ ಗಡಿಯಲ್ಲೇ ತಡೆದು ಪೊಲೀಸರು ವಾಪಸ್ ಓಡಿಸಿದ್ದಾರೆ. ಆದರೆ ಬೆಳಗಾವಿಯಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಎಂಇಎಸ್ ಪುಂಡರು ಸೇರ್ತಿದ್ರು ಪೊಲೀಸರು ಏನ್ ಮಾಡ್ತಾ ಇದ್ರು? ಪುಂಡರ ಅನಧಿಕೃತ ರ್ಯಾಲಿಗೆ ಪೊಲೀಸರು ಭದ್ರತೆ ನೀಡಿದ್ಯಾಕೆ ಅಂತ ಕನ್ನಡಪರ ಸಂಘಟನೆಗಳು ಆಕ್ರೋಶ ಹೊರಹಾಕಿವೆ. ಎಂಇಎಸ್ ಪುಂಡನ ಜೊತೆ ಸಿಪಿಐ ಕಾಲಿ ಮಿರ್ಚಿ ಸೆಲ್ಫಿ. ವಿಪರ್ಯಾಸ ನೋಡಿ. ಪುಂಡರ ವಿರುದ್ಧ ಪೊಲೀಸರು ಕ್ರಮ ಕೈಗೊಳ್ಳಬೇಕು. ಆದರೆ ಮಾಳಮಾರುತಿ ಠಾಣೆಯ ಸಿಪಿಐ ಕಾಲಿ ಮಿರ್ಚಿ ಸಂಭಾಜಿ ಮೈದಾನದಲ್ಲಿ ನಾಡದ್ರೋಹಿಯ ಜೊತೆ ಸೆಲ್ಫಿ ತೆಗೆದುಕೊಂಡಿದ್ದಾರೆ. ಎಂಇಎಸ್ ಪುಂಡ ಶುಭಂ ಶಳಕೆ ಜೊತೆ ಫೋಟೋ ಕ್ಲಿಕ್ಕಿಸಿಕೊಂಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಪೊಲೀಸ್ ಕಮಿಷನರ್ ಭೂಷಣ್ ಬೊರಸೆ ತನಿಖೆ ಮಾಡ್ತೀವಿ ಎಂದಿದ್ದಾರೆ. ನಿನ್ನೆ ಎಂಇಎಸ್ ಸಂಘಟನೆಗೆ ನಾವು ರೈಟಿಂಗ್ನಲ್ಲಿ ಪರ್ಮಿಷನ್ ನಿರಾಕರಿಸಲಾಗಿದೆ ಅಂತ ಮಾಹಿತಿ ನೀಡಿದ್ದೀವಿ. ಆದರೂ ಕೂಡ ಅವರು ರ್ಯಾಲಿಯನ್ನು ತಗೊಂಡಿದ್ದಾರೆ. ಯಾರೂ ವ್ಯಕ್ತಿ, ಯಾರೂ ಸಂಘಟನೆ ಕಾನೂನಿಗಿಂತ ದೊಡ್ಡವರು ಇಲ್ಲ. ಅವರ ಮೇಲೆ ಕಾನೂನಿತ ಕ್ರಮ ಜರುಗಿಸಲಾಗುವುದು. ಆದರೆ ಇವತ್ತು ನಮ್ಮದು ಕರ್ನಾಟಕ ರಾಜ್ಯೋತ್ಸವ ಕೂಡ ಇದೆ. ಸುಮಾರು ಲಕ್ಷಾಂತರ ಜನ ಸೆಲಿಬ್ರೇಷನ್ನಲ್ಲಿ ಇರ್ತಾರೆ. ಪೂರ್ತಿ ಊರಿನ ಸೆಕ್ಯೂರಿಟಿಗಾಗಿ ನಾವು ಸುಮಾರು 200 ಅಧಿಕಾರಿಗಳು, 2300 ಸಿಬ್ಬಂದಿಗಳು ಪೂರ್ತಿ ಸಿಟಿನಲ್ಲಿ ಡಿಪ್ಲಾಯ್ ಮಾಡಿದ್ದೀವಿ. ಯಾವುದೇ ಅಹಿತಕರ ಘಟನೆ ಆಗಲ್ಲ, ಅದು ನಾವು ನೋಡ್ಕೋತೀವಿ. ಇನ್ನು ಸಚಿವ ಭೈರತಿ ಸುರೇಶ್ ಬೆಳಗಾವಿ ಬಿಟ್ಟುಕೊಡಲ್ಲ ಅಂದ್ರೆ ಎಂಇಎಸ್ ದುರುಳರಿಗೆ ಬೆಳಗಾವಿ ಕೇಳುವ ಹಕ್ಕಿಲ್ಲ ಅಂತ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ತಿರುಗೇಟು ಕೊಟ್ಟಿದ್ದಾರೆ. ಕನ್ನಡ ನೆಲ, ಕನ್ನಡ ನೀರು, ಕನ್ನಡವನ್ನು ಉಪಯೋಗಿಸಿಕೊಂಡು ಕನ್ನಡ ನಾಡಿನಲ್ಲಿ ಇದ್ದು ಕನ್ನಡ ನಾಡಿಗೆ ಯಾರು ದ್ರೋಹ ಬಗೆತಾರೆ ಅವ್ರ ಬಗ್ಗೆ ನಾವು ಕರಾಳ ದಿನ ಮಾಡ್ತೀವಿ. ಕನ್ನಡ ನಾಡು ನಮ್ಮದು, ಬೆಳಗಾಂ ನಮ್ಮದು, ನಮ್ಮ ರಾಜ್ಯಕ್ಕೆ ಸೇರಿ. ನಾವು ಯಾವತ್ತೂ ಅದನ್ನ ಬಿಟ್ಕೊಡುವಂಥದ್ದು ಹಾಗೆ ಪ್ರಶ್ನೆ ಇಲ್ಲ. ಅದೇನೇ ಇರಲಿ, ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕಿದೆ. ಇಂತಹ ನಾಡದ್ರೋಹಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ಸಹದೇವ್ ಮಾನೆ, ಟಿವಿ9 ಬೆಳಗಾವಿ.